ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 23/3/2025. ಪ್ರಾತಃ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ. ಅವ್ಯಕ್ತ ಮುರಳಿ ಡೇಟ್ 2/11/2004. ಸ್ವ ಉಪಕಾರಿಯಾಗಿ ಅಪಕಾರಿಗಳ ಮೇಲೆ ಉಪಕಾರ ಮಾಡಿ ಸರ್ವಶಕ್ತಿ ಸರ್ವಗುಣ ಸಂಪನ್ನ ಸನ್ಮಾನದ ದಾತರಾಗಿ. ಸ್ವ ಉಪಕಾರಿಯಾಗಿ ಅಪಕಾರಿಗಳ ಮೇಲೆ ಉಪಕಾರ ದಾನ ಮಾಡಿ ಸರ್ವಶಕ್ತಿ ಸರ್ವಗುಣ ಸಂಪನ್ನ ಸನ್ಮಾನದ ದಾತರಾಗಿ. ಇಂದು ಸ್ನೇಹ ಸಾಗರ ತನ್ನ 4 ಕಡೆಯಲ್ಲಿರುವಂತಹ ಸ್ನೇಹಿ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಭಲೆ ಸಾಕಾರಿ ರೂಪದಲ್ಲಿ ಸಮ್ಮುಖದಲ್ಲಿರುವಾಗಿರಬಹುದು, ಭಲೆ ಸ್ಥೂಲ ರೂಪದಲ್ಲಿ ದೂರ ಕುಳಿತಿರಬಹುದು, ಆದರೆ ಸ್ನೇಹವು ಎಲ್ಲರನ್ನೂ ಸಮೀಪದಲ್ಲಿ ಅನುಭವ ಮಾಡಿಸುತ್ತಿದೆ. ಈ ಅನುಭವವು ಮಾಡುತ್ತಿದ್ದೀರಾ? ಸ್ನೇಹವು ಪ್ರತಿಯೊಬ್ಬ ಮಗುವಿನ ತಂದೆಯ ಸಮೀಪದ ಅನುಭವ ಮಾಡಿಸುತ್ತಿದೆ. ತಾವೆಲ್ಲ ಮಕ್ಕಳು ಸಹ ತಂದೆಯ ಸ್ನೇಹದಲ್ಲಿ ಸಮ್ಮುಖದಲ್ಲಿ ಬಂದು ತಲುಪಿದ್ದೀರಿ. ಬಾಪ್ತಾದರವರು ನೋಡಿದರು ಪ್ರತಿಯೊಬ್ಬ ಮಗುವಿನ ಹೃದಯದಲ್ಲಿ ಬಾಪ್ತಾದರರ ಸ್ನೇಹವು ಸಮಾವೇಶವಾಗಿದೆ. ಪ್ರತಿಯೊಬ್ಬರ ಹೃದಯದಲ್ಲಿ ನನ್ನ ಬಾಬಾ ಇದೇ ಸ್ನೇಹದ ಗೀತೆಯ ಮೊಳಗುತ್ತಿತ್ತು. ಸ್ನೇಹವು ಈ ದೇಹದ ಸಂಬಂಧದಿಂದ ಭಿನ್ನರಾಗಿ ಮಾಡುತ್ತಿತ್ತು. ಸ್ನೇಹವೇ ಮಾಯಾಜೀತರನಾಗಿ ಮಾಡುತ್ತಾ ಇದೆ. ಎಲ್ಲಿ ಮನಸ್ಸಿನ ಸ್ನೇಹವಿದೆಯೋ ಅಲ್ಲಿ ಮಾಯವು ದೂರದಿಂದಲೇ ಓಡಿ ಹೋಗುತ್ತದೆ. ಸ್ನೇಹದ ವಿಷಯದಲ್ಲಿ ಎಲ್ಲ ಮಕ್ಕಳು ಉತ್ತೀರ್ಣರಾಗಿದ್ದೀರಿ. ಒಂದು ಸ್ನೇಹವಿದೆ, ಮತ್ತೊಂದಾಗಿದೆ. ಸರ್ವಶಕ್ತಿವಂತ ತಂದೆಯ ಮೂಲಕ ಸರ್ವಶಕ್ತಿಗಳ ಖಜಾನೆ. ಆದುದರಿಂದ ಇಂದು ಬಾಪ್ತಾದ ಒಂದು ಕಡೆ ಸ್ನೇಹವನ್ನು ನೋಡುತ್ತಿದ್ದರು, ಮತ್ತೊಂದು ಕಡೆ ಶಕ್ತಿ ಸೇನೆಯ ಶಕ್ತಿಯರನ್ನು ನೋಡುತ್ತಿದ್ದರು. ಎಷ್ಟು ಸ್ನೇಹದಲ್ಲಿ ಸಮಾವೇಶವಾಗಿದ್ದೀರಿ ಅಷ್ಟೇ ಸರ್ವಶಕ್ತಿಗಳು ಸಮಾವೇಶವಾಗಿದೆಯೇ? ಬಾಪ್ತಾದರವರು ಎಲ್ಲ ಮಕ್ಕಳಿಗೆ ಒಂದೇ ರೀತಿಯಾಗಿ ಸರ್ವಶಕ್ತಿಗಳನ್ನು ಕೊಟ್ಟಿದ್ದಾರೆ. ಮಾಸ್ಟರ್ ಸರ್ವಶಕ್ತಿವಂತರನ್ನಾಗಿ ಮಾಡಿದ್ದಾರೆ. ಕೆಲವರಿಗೆ ಶಕ್ತಿವಂತರನ್ನಾಗಿ, ಕೆಲವರಿಗೆ ಕೇವಲ ಶಕ್ತಿವಂತರನ್ನಾಗಿ ಮಾಡಿಲ್ಲ. ತಾವೆಲ್ಲರೂ ಸಹ ತಮ್ಮ ಸಮಾನವನ್ನು ಮಾಸ್ಟರ್ ಸರ್ವಶಕ್ತಿವಂತರೆಂದು ಹೇಳುತ್ತೀರಿ. ಆದುದರಿಂದ ಬಾಪ್ತಾದ 4 ಕಡೆ ಮಕ್ಕಳನ್ನು ಕೇಳುತ್ತಿದ್ದಾರೆ. ಪ್ರತಿಯೊಬ್ಬರೂ ಸ್ವಯಂನಲ್ಲಿ ಸರ್ವಶಕ್ತಿಗಳನ್ನು ಅನುಭವ ಮಾಡುತ್ತೀರಾ? ಸದಾ ಸರ್ವಶಕ್ತಿಗಳ ಮೇಲೆ ಅಧಿಕಾರವಿದೆಯೇ? ಸರ್ವಶಕ್ತಿಗಳು ಬಾಪ್ತಾದರವರ ಆಸ್ತಿಯಾಗಿದೆ ಅಂದಾಗ ತಮ್ಮ ಆಸ್ತಿಯ ಮೇಲೆ ಅಧಿಕಾರವಿದೆಯೇ? ಅಧಿಕಾರವಿದೆಯೇ? ನಿಮಿತ್ತ ಸಹೋದರಿಯರು ಹೇಳಿ, ಅಧಿಕಾರವಿದೆಯೇ? ಯೋಚನೆ ಮಾಡಿ ಹೇಳಬೇಕು. ಪಾಂಡವರಿಗೆ ಅಧಿಕಾರವಿದೆಯೇ? ಸದಾ ಇದೆಯೋ ಅಥವಾ ಒಮ್ಮೊಮ್ಮೆ ಇದೆಯೋ? ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆಗ ನಿಮ್ಮ ಶಕ್ತಿ ಸೇನೆಯು ಆದೇಶದಿಂದ ಹಾಜರಾಗುತ್ತದೆ. ಸಮಯದಲ್ಲಿ ಆಗಲಿ ಪ್ರಭು ಎಂದು ಮಾಡುತ್ತದೆ. ಯೋಚಿಸಿ ನೋಡಿ. ಅಧಿಕಾರಿ ಆದೇಶ ಕೊಟ್ಟಾಗ ಶಕ್ತಿಯು ಆಗಲಿ ಪ್ರಭು ಎಂದು ಹೇಳಬೇಕು. ನೀವು ಯಾವ ಶಕ್ತಿಯನ್ನು ಆಹ್ವಾನ ಮಾಡುತ್ತೀರೆಂದರೆ ಎಂಥ ಸಮಯ ಎಂಥ ಪರಿಸ್ಥಿತಿಗುಣವಾಗಿ ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಬೇಕು. ಇಂಥ ಅಧಿಕಾರಿ ಆತ್ಮಗಳಾಗಿದ್ದೀರಾ? ತಮ್ಮದರ ಮೇಲೆ ಅಧಿಕಾರವಿರುತ್ತದೆ. ಯಾವ ಸಮಯದಲ್ಲಿ ಯಾವ ವಿಧಿಯಿಂದ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಬೇಕು. ಅಳವಡಿಸಿಕೊಳ್ಳುವಂತಹ ಶಕ್ತಿಯು ತಮಗೆ ಅವಶ್ಯಕತೆ ಇದೆ ಎಂದು ತಿಳಿದುಕೊಳ್ಳಿ. ಆಗ ನೀವು ಅಳವಡಿಸಿಕೊಳ್ಳುವ ಶಕ್ತಿಗೆ ಆದೇಶ ಕೊಡುತ್ತೀರಿ. ಆಗ ಆ ಶಕ್ತಿಯು ಆದೇಶವನ್ನು ಒಪ್ಪಿಕೊಂಡು ಪ್ರತ್ಯಕ್ಷವಾಗಿ ಬಿಡುತ್ತದೆ. ಆಗಿಬಿಡುತ್ತದೆ. ತಲೆಯನ್ನು ಅಲುಗಾಡಿಸಿ ಆಗಿಬಿಡುತ್ತದೆ. ಕೈಯನ್ನು ಅಲುಗಾಡಿಸಿ ಆಗಿಬಿಡುತ್ತದೆ. ಒಮ್ಮೊಮ್ಮೆ ಆಗುತ್ತದೆಯೋ ಅಥವಾ ಸದಾ ಆಗುತ್ತದೆಯೋ? ಅಳವಡಿಸಿಕೊಳ್ಳುವಂತಹ ಶಕ್ತಿ ಏನೋ ಪ್ರತ್ಯಕ್ಷವಾಗುತ್ತದೆ. ಆದರೆ 10 ಬಾರಿ ಅಳವಡಿಸಿಕೊಂಡು ನಂತರ 11ನೇ ಬಾರಿ ಮೇಲೆ ಏರುಪೇರು ಆಗುತ್ತದೆ. ಸದಾಕಾಲ ಮತ್ತು ಸಹಜವಾಗಿ ಪ್ರತ್ಯಕ್ಷವಾಗಿ ಬಿಡಬೇಕು. ಸಮಯ ಕಳೆದ ನಂತರ ನಿಮ್ಮ ಬಳಿ ಬರುವುದಿಲ್ಲ. ಮಾಡಬೇಕೆಂದು ಇಷ್ಟಪಡುತ್ತಿದ್ದೆವು, ಆದರೆ ಆಗಿ ಹೋಯಿತು. ಈ ರೀತಿಯೂ ಸಹ ಆಗಬಾರದು. ಇದನ್ನೇ ಸರ್ವಶಕ್ತಿಗಳಿಗೆ ಅಧಿಕಾರಿಗಳೆಂದು ಹೇಳಲಾಗುತ್ತದೆ.
ಈ ಅಧಿಕಾರವನ್ನು ಬಾಪ್ತಾದರವರಂತೂ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ. ಆದರೆ ಸದಾ ಅಧಿಕಾರಿಯಾಗೋದರಲ್ಲಿ ನಂಬರ್ ವಾರ್ ಆಗಿ ಬಿಡುವುದನ್ನು ಕಂಡುಬರುತ್ತದೆ. ಸದಾ ಹಾಗೂ ಸಹಜವಾಗಿರಲಿ, ಸ್ವಭಾವವಾಗಿರಲಿ ಅದಕ್ಕಾಗಿ ವಿಧಿಯಾಗಿದೆ. ಹೇಗೆ ತಂದೆಗೆ ಪ್ರಭು ಪ್ರತ್ಯಕ್ಷವಾಗಿದ್ದಾರೆಂದು ಹೇಳುತ್ತೇವೆ, ಮಾಲೀಕ ನಮ್ಮ ಸಮ್ಮುಖದಲ್ಲಿದ್ದಾರೆಂದು ಹೇಳುತ್ತೇವೆ. ಆದುದರಿಂದ ಯಾವ ಮಗು ಪ್ರಭುವಿನ ಪ್ರತಿಯೊಂದು ಶ್ರೀಮತವನ್ನು ಆಗಲಿ ಪ್ರಭು ಎಂದು ಒಪ್ಪಿ ಅದರಂತೆ ನಡೆಯುತ್ತೀರೆಂದಾಗ ಅವರ ಮುಂದೆ ಸರ್ವಶಕ್ತಿಗಳು ಸಹ ಆಗಲಿ ಪ್ರಭು ಎಂದು ಪ್ರತ್ಯಕ್ಷವಾಗುತ್ತದೆ. ಪ್ರತಿಯೊಂದು ಆಜ್ಞೆಯಲ್ಲಿ ಆಗಲಿ ಪ್ರಭು, ಪ್ರತಿಯೊಂದು ಹೆಜ್ಜೆಯಲ್ಲಿ ಆಗಲಿ ಪ್ರಭು ಎಂದು ನಡೆಯುತ್ತದೆ. ಅವರ ಮುಂದೆ ಸರ್ವಶಕ್ತಿಗಳು ಆಜ್ಞೆಯಂತೆ ನಡೆಯುತ್ತವೆ. ಪ್ರತಿಯೊಂದು ಆಜ್ಞೆಯಲ್ಲಿ ಜಿ ಹಾಜೂರ್, ಪ್ರತಿಯೊಂದು ಹೆಜ್ಜೆಯಲ್ಲಿ ಜಿ ಹಾಜೀರ್. ಒಂದು ವೇಳೆ ನೀವು ತಂದೆಯ ಪ್ರತಿಯೊಂದು ಶ್ರೀಮತದಂತೆ ನಡೆಯಲಿಲ್ಲವೆಂದರೆ ಪ್ರತಿಯೊಂದು ಶಕ್ತಿಯು ಸಹ ಪ್ರತಿಯೊಂದು ಸಮಯದಲ್ಲಿ ಆಗಲಿ ಪ್ರಭು ಎಂದು ಆಜ್ಞೆಯನ್ನು ಪಾಲನೆ ಮಾಡುವುದಿಲ್ಲ. ಒಂದು ವೇಳೆ ಒಮ್ಮೊಮ್ಮೆ ತಂದೆಯ ಶ್ರೀಮತ ಅಥವಾ ಆಜ್ಞೆಯನ್ನು ಪಾಲನೆ ಮಾಡುತ್ತೀರೆಂದರೆ ಸರ್ವಶಕ್ತಿಗಳು ನಿಮ್ಮ ಆದೇಶಗಳನ್ನು ಒಮ್ಮೊಮ್ಮೆಯೇ ಪಾಲನೆ ಮಾಡುತ್ತವೆ. ಆ ಸಮಯದಲ್ಲಿ ಅಧಿಕಾರಿಗೆ ಬದಲಾಗಿ ಅಧೀನರಾಗಿ ಬಿಡುತ್ತೀರಿ. ಆದುದರಿಂದ ಬಾಪ್ತಾದರವರು ಫಲಿತಾಂಶವನ್ನು ಪರಿಶೀಲನೆ ಮಾಡಿದಾಗ ಏನು ನೋಡಿದರು? ನಂಬರ್ ವಾರ್ ಇದ್ದೀರಾ? ಎಲ್ಲರೂ ನಂಬರ್ 1 ಇಲ್ಲ, ನಂಬರ್ ವಾರ್ ಇದ್ದಾರೆ. ಸದಾ ಸಹಜವಿಲ್ಲ, ಒಮ್ಮೊಮ್ಮೆ ಸ್ವಲ್ಪ ಕಷ್ಟದಿಂದ ಶಕ್ತಿ ಇಮರ್ಜ್ ಆಗಿಬಿಡುತ್ತದೆ. ಬಾಪ್ತಾದರವರು ಪ್ರತಿಯೊಬ್ಬ ಮಗುವನನ್ನು ತಂದೆಯ ಸಮಾನರನ್ನಾಗಿ ನೋಡಲು ಬಯಸುತ್ತಾರೆ, ನಂಬರ್ ವಾರ್ ಆಗಿ ನೋಡಲು ಬಯಸುವುದಿಲ್ಲ. ಹಾಗೂ ತಮ್ಮೆಲ್ಲರ ಲಕ್ಷ್ಯವೂ ಸಹ ತಂದೆ ಸಮಾನ ಆಗುವುದಾಗಿದೆ. ಸಮಾನರಾಗುವಂತಹ ಲಕ್ಷ್ಯವಿದೆಯೇ ಅಥವಾ ನಂಬರ್ ವಾರ್ ಆಗುವಂತಹ ಲಕ್ಷ್ಯವಿದೆಯೇ? ಒಂದು ವೇಳೆ ಕೇಳಿದಾಗ ಎಲ್ಲರೂ ಸಮಾನರಾಗುವುದು ಎಂದು ಹೇಳುತ್ತಾರೆ. ಆದುದರಿಂದ ಪರಿಶೀಲನೆ ಮಾಡಿಕೊಳ್ಳಿ. ಒಂದನೆಯದಾಗಿ ಸರ್ವಶಕ್ತಿಗಳಿದೆಯೇ? ಸರ್ವಶಕ್ತಿಗಳ ಕಡೆಗೆ ಸರ್ವ ಎಂಬ ಅಕ್ಷರದ ಕೆಳಗಡೆ ಅಂಡರ್ಲೈನ್ ಮಾಡಿ. ಸರ್ವ ಗುಣಗಳಿವೆಯೇ? ತಂದೆ ಸಮಾನ ಸ್ಥಿತಿ ಇದೆಯೇ? ಕೆಲವೊಮ್ಮೆ ಸ್ವಯಂನ ಸ್ಥಿತಿ, ಒಮ್ಮೊಮ್ಮೆ ಯಾವುದೇ ಪರಿಸ್ಥಿತಿಯು ನಿಮ್ಮ ಮೇಲೆ ವಿಜಯನಂತೂ ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲವೇ? ಒಂದು ವೇಳೆ ಪರಿಸ್ಥಿತಿಗಳು ವಿಜಯವನ್ನು ಪಡೆಯುತ್ತೆ ಎಂದಾಗ ಅದರ ಕಾರಣವನ್ನು ತಿಳಿದಿದ್ದೀರಾ? ಸ್ಥಿತಿಯು ಬಲಹೀನವಾಗಿರುವ ಕಾರಣ ಪರಿಸ್ಥಿತಿಯು ಯುದ್ಧ ಮಾಡಬಹುದು. ಸದಾ ಪರಿಸ್ಥಿತಿಯು ವಿಜಯವಾಗಿರಲಿ, ಅದಕ್ಕೆ ಸಾಧನವಾಗಿದೆ ಸದಾ ಸಮಾನ ಮತ್ತು ಸನ್ಮಾನದ ಸಮತೋಲನ. ಸದಾ ಸಮಾನ ಮತ್ತು ಸನ್ಮಾನದ ಸಮತೋಲನ. ಸಮಾನಧಾರಿ ಆತ್ಮವು ಸತತವಾಗಿ ಸನ್ಮಾನವನ್ನು ಕೊಡುವ ದಾತ ಆಗಿರುತ್ತಾರೆ. ವಾಸ್ತವದಲ್ಲಿ ಯಾರಿಗಾದರೂ ಸನ್ಮಾನವನ್ನು ಕೊಡುವುದು ಅದು ಕೊಡುವುದಲ್ಲ, ಕೊಡುವುದೆಂದರೆ ತೆಗೆದುಕೊಳ್ಳುವುದಾಗಿದೆ. ಸನ್ಮಾನವನ್ನು ಕೊಡುವಂಥವರು ಎಲ್ಲರ ಹೃದಯದಲ್ಲಿ ಮಾನನೀಯರಾಗಿ ಬಿಡುತ್ತಾರೆ. ಬ್ರಹ್ಮ ತಂದೆಯನ್ನು ನೋಡಿ ಆದಿದೇವರಾಗಿದ್ದರು, ನಾಟಕದ ಮೊದಲನೇ ಆತ್ಮವಾಗಿದ್ದರೂ ಸಹ ಸದಾ ಮಕ್ಕಳಿಗೆ ಸನ್ಮಾನ ಕೊಟ್ಟರು. ತನಗಿಂತಲೂ ಹೆಚ್ಚು ಮಕ್ಕಳಿಗೆ ಆತ್ಮಗಳ ಮೂಲಕ ಗೌರವವನ್ನು ತರಿಸಿಕೊಟ್ಟರು. ಆದ್ದರಿಂದ ಪ್ರತಿಯೊಬ್ಬ ಮಗುವಿನ ಹೃದಯದಲ್ಲಿ ಬ್ರಹ್ಮ ಬಾಬಾ ಮಾನವೀಯರಾದರು ಅಂದಾಗ ಬ್ರಹ್ಮ ತಂದೆಯು ಅನ್ಯರಿಗೆ ಮಾನ್ಯತೆಯನ್ನು ಕೊಟ್ಟರು ಅಥವಾ ತೆಗೆದುಕೊಂಡರು. ಸನ್ಮಾನವನ್ನು ಕೊಡುವುದೆಂದರೆ ಅನ್ಯರ ಹೃದಯದಲ್ಲಿ ಹೃದಯಪೂರ್ವಕವಾದ ಸ್ನೇಹದ ಬೀಜವನ್ನು ಬಿತ್ತುವುದಾಗಿದೆ. ವಿಶ್ವದ ಮುಂದೆ ಇವರು ವಿಶ್ವ ಕಲ್ಯಾಣಕಾರಿ ಆತ್ಮಗಳಾಗಿದ್ದಾರೆ ಎಂಬ ಅನುಭವವನ್ನು ಮಾಡಬೇಕು. ನೀವು ಯಾವಾಗ ಸರ್ವ ಆತ್ಮಗಳಿಗೂ ಸನ್ಮಾನವನ್ನು ಕೊಡುತ್ತೀರೋ ಆಗ ಈ ಅನುಭವವನ್ನು ಮಾಡುತ್ತಾರೆ. ಆದುದರಿಂದ ಬಾಪ್ತಾದ ವರ್ತಮಾನ ಸಮಯಕ್ಕನುಗುಣವಾಗಿ ಸನ್ಮಾನ ಕೊಡಬೇಕಾಗಿರುವುದನ್ನು ನೋಡಿದರು. ಸನ್ಮಾನವನ್ನು ಕೊಡುವಂಥವರೇ ವಿಧಾತ ಆತ್ಮನಾಗಿ ಕಾಣುತ್ತಾರೆ. ಸನ್ಮಾನ ಕೊಡುವಂಥವರೇ ಬಾಪ್ತಾದರವರ ಶ್ರೀಮತ, ಶುಭಭಾವನೆ, ಶುಭಕಾಮನೆಯನ್ನು ಒಪ್ಪಿಕೊಳ್ಳುವಂಥ ಆಜ್ಞಾಕಾರಿ ಮಕ್ಕಳಾಗಿದ್ದಾರೆ. ಸನ್ಮಾನವನ್ನು ಕೊಡುವುದೇ ಈಶ್ವರೀಯ ಪರಿವಾರದೊಂದಿಗೆ ಹೃದಯಪೂರ್ವಕವಾದ ಪ್ರೀತಿಯಾಗಿದೆ. ಸನ್ಮಾನ ಕೊಡುವಂಥವರು ಸ್ವಮಾನದಲ್ಲಿ ಸಹಜವಾಗಿ ಸ್ಥಿತರಾಗುತ್ತಾರೆ. ಏಕೆ? ಯಾವ ಆತ್ಮಗಳಿಗೆ ಸನ್ಮಾನವನ್ನು ಕೊಡುತ್ತಾರೆಯೋ ಆ ಆತ್ಮಗಳ ಮೂಲಕ ಯಾವ ಆಶೀರ್ವಾದಗಳು ಹೃದಯದಿಂದ ಸಿಗುತ್ತದೆ
ಆ ಆಶೀರ್ವಾದಗಳ ಭಂಡಾರ ಸಮಾನವನ್ನು ಸಹಜ ಹಾಗೂ ಸತತವಾಗಿ ನೆನಪಿಗೆ ತರಿಸುತ್ತದೆ. ಆದ್ದರಿಂದ ಬಾಪ್ತಾದ ನಾಲ್ಕೂ ಕಡೆಯಲ್ಲಿರುವಂತಹ ಮಕ್ಕಳಿಗೆ ವಿಶೇಷ ರೂಪದಲ್ಲಿ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ. ಸನ್ಮಾನದ ದಾತರಾಗಿ ಬಾಪ್ತಾದರವರು ಸಹ ಯಾವ ಮಗು ಹೇಗಾದರೂ ಬಂದಿರಲಿ, ಬಲಹೀನರಾಗಿ ಬಂದಿರಲಿ, ಸಂಸ್ಕಾರದ ವಶೀಭೂತರಾಗಿ ಬಂದಿರಲಿ, ಪಾಪದ ಹೊರೆಯನ್ನು ತಂದಿರಲಿ, ಕಠಿಣ ಸಂಸ್ಕಾರವನ್ನು ತೆಗೆದುಕೊಂಡು ಬಂದಿರಲಿ, ಆದರೂ ಬಾಪ್ತಾದರವರು ಪ್ರತಿಯೊಂದು ಮಗುವನ್ನು ಯಾವ ದೃಷ್ಟಿಯಿಂದ ನೋಡಿದರು? ನನ್ನ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಗು ಮುದ್ದಾದ ಮಗು, ಈಶ್ವರ್ಯ ಪರಿವಾರದ ಮಗುವಾಗಿದ್ದಾರೆ. ಹೀಗೆ ಸನ್ಮಾನವನ್ನು ಕೊಟ್ಟರು. ತಾವು ಸಮಾನಧಾರಿಯಾಗಳಾಗಿ ಬಿಟ್ಟಿರಿ. ಹೀಗೆ ಫಾಲೋ ಫಾದರ್ ಮಾಡಿ ಒಂದು ವೇಳೆ ಸಹಜವಾಗಿ ಸರ್ವಗುಣ ಸಂಪನ್ನರಾಗಬೇಕೆಂದು ಬಯಸುತ್ತೀರೆಂದರೆ ಸನ್ಮಾನದ ದಾತರಾಗಿ ತಿಳಿಯಿತೆ. ಸಹಜವಾಗಿದೆ, ಸಹಜವಿದೆಯೋ ಅಥವಾ ಕಷ್ಟವಿದೆಯೋ? ನಿಮಿತ್ತ ಸಹೋದರಿಯರು ಏನು ತಿಳಿಯುತ್ತೀರಿ? ಸಹಜವಾಗಿದೆಯೇ? ಯಾರಿಗಾದರೂ ಕೊಡುವುದು ಸಹಜವಾಗಿದೆಯೇ? ಕೆಲವರಿಗೆ ಕೊಡುವುದು ಕಷ್ಟವಾಗುವುದೆಯೇ? ಅಥವಾ ಎಲ್ಲರಿಗೂ ಕೊಡುವುದು ಸಹಜವಾಗಿದೆಯೋ? ನಿಮ್ಮ ಬಿರುದೇನಾಗಿದೆ? ಸರ್ವ ಅಪಕಾರಿ ಮಾಡುವಂಥವರಿಗೂ ಸಹ ಉಪಕಾರ ಮಾಡುವುದು ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ. ಸರ್ವ ಉಪಕಾರಿ ದೃಷ್ಟಿ ವೃತ್ತಿ ಸ್ಮೃತಿ ಇರುತ್ತದೆಯೇ? ಅನ್ಯರ ಮೇಲೆ ಉಪಕಾರ ಮಾಡುವುದೆಂದರೆ ಸ್ವಯಂಗೆ ಉಪಕಾರ ಮಾಡಿಕೊಳ್ಳುವುದಾಗಿದೆ. ಈಗ ಏನು ಮಾಡಬೇಕು? ಎಲ್ಲರಿಗೆ ಸನ್ಮಾನ ಕೊಡಬೇಕಲ್ಲವೇ? ಇದರಿಂದ ಬೇರೆ ಬೇರೆ ಮಾತುಗಳನ್ನು ಧಾರಣೆ ಮಾಡಲು ಕಷ್ಟವಾಗುತ್ತದೆ, ಕಷ್ಟಪಡಬೇಕಾಗುತ್ತದೆ. ಆದರೆ ಸನ್ಮಾನ ಕೊಡುವುದರಿಂದ ಶ್ರಮದಿಂದ ಬಿಡುಗಡೆಯಾಗುತ್ತೀರಿ. ಏಕೆಂದರೆ ಬಾಪ್ತಾದರು ನೋಡುತ್ತಿದ್ದರು, ಸಮಯದ ಗತಿಯು ವೇಗವಾಗಿ ಹೋಗುತ್ತಿದೆ, ಸಮಯವು ನಿರೀಕ್ಷಣೆ ಮಾಡುತ್ತಾ ಇದೆ ಅಂದಾಗ ತಾವೆಲ್ಲರೂ ಅದಕ್ಕೆ ಸಂಪನ್ನರಾಗಬೇಕಾಗಿದೆ. ಸಮಯದ ನಿರೀಕ್ಷಣೆಯನ್ನು ಸಮಾಪ್ತಿ ಮಾಡಬೇಕಾಗಿದೆ. ಯಾವುದರಿಂದ ಸಂಪನ್ನರಾಗಬೇಕಾಗಿದೆ? ತಮ್ಮ ಸಂಪೂರ್ಣತೆಯ ಮತ್ತು ಸಮಾನತೆಯ ವೇಗವನ್ನು ತೀವ್ರ ಮಾಡಿಕೊಳ್ಳಬೇಕಾಗಿದೆ. ಮಾಡುತ್ತಿದ್ದೇವೆ ಎಂದಲ್ಲ, ತೀವ್ರಗತಿಯಿಂದ ಪರಿಶೀಲನೆ ಮಾಡಿಕೊಳ್ಳಿ. ತೀವ್ರಗತಿ ಇದೆ. ಉಳಿದಂತೆ ಹೊಸ ಮಕ್ಕಳು ಸಹ ಸ್ನೇಹದಿಂದ ಬಂದು ತಲುಪಿದ್ದೀರಿ. ಬಾಪ್ತಾದರವರು ಹೊಸ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ಯಾರು ಮೊದಲನೇ ಬಾರಿ ಬಂದಿದ್ದೀರಿ ಅವರು ಕೈ ಎತ್ತಿ. ಬಹಳ ಬಂದಿದ್ದೀರಿ, ಇದು ತಂದೆಯ ಮನೆಯಾಗಿದೆ, ಬನ್ನಿ, ನಿಮ್ಮ ಮನೆಗೆ ನಿಮಗೆ ಸ್ವಾಗತ. ಒಳ್ಳೆಯದು. ಕರ್ನಾಟಕ ಸೇವಾಧಾರಿಗಳೊಂದಿಗೆ ಕರ್ನಾಟಕದವರೆಲ್ಲ ಎದ್ದೇಳಿ. ಸೇವೆಯ ಸುವರ್ಣ ಅವಕಾಶಕ್ಕೆ ಅಭಿನಂದನೆಗಳು. ಮೊದಲೇ ಅವಕಾಶವನ್ನು ತೆಗೆದುಕೊಂಡಂತೆ ಮೊದಲನೇ ಸ್ಥಾನದಲ್ಲಿರಬೇಕಲ್ಲವೇ? ಪುರುಷಾರ್ಥದಲ್ಲಿ ವಿಜಯ ಆಗುವುದರಲ್ಲಿ ಹಾಗೂ ಎಲ್ಲದರಲ್ಲಿಯೂ ಮೊದಲನೇ ಸ್ಥಾನವನ್ನು ತೆಗೆದುಕೊಳ್ಳುವಂಥವರು. ಎರಡನೇ ಸ್ಥಾನವನ್ನು ತೆಗೆದುಕೊಳ್ಳುವುದರಲ್ಲ, ಮೊದಲನೇ ಸ್ಥಾನವನ್ನು ತೆಗೆದುಕೊಳ್ಳುವರು. ಇಷ್ಟು ಸಾಹಸವಿದೆಯೇ? ನೀವು ಸಾಹಸ ಹೆಜ್ಜೆಯನ್ನಿಟ್ಟಿದ್ದೇ ಆದರೆ ತಂದೆಯಿಂದ 1000 ಪಟ್ಟು ಸಹಯೋಗವಿದೆ. ಒಳ್ಳೆಯ ಅವಕಾಶವನ್ನು ತೆಗೆದುಕೊಂಡಿದ್ದೀರಿ. ಬಹಳ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಂಡು ಬಿಟ್ಟಿದ್ದೀರಿ. ಒಳ್ಳೆಯದು. ಕರ್ನಾಟಕದವರು ಮೇಘಾ ಕಾರ್ಯಕ್ರಮವನ್ನು ಮಾಡಿದ್ದೀರಾ? ಮಾಡಿಲ್ಲ? ಏಕೆ ಮಾಡಲಿಲ್ಲ? ಕರ್ನಾಟಕದವರು ಎಲ್ಲದರಲ್ಲಿಯೂ ಮೊದಲನೇ ಸ್ಥಾನವನ್ನು ತೆಗೆದುಕೊಳ್ಳಬೇಕಲ್ಲವೇ? ಒಳ್ಳೆಯದು. ಯಾರೆಲ್ಲ ಮೇಘಾ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಅವರೆಲ್ಲ ಎದ್ದೇಳಿ. ಒಳ್ಳೆಯದು. ಎಷ್ಟು ಕಾರ್ಯಕ್ರಮಗಳಾಗಿವೆ? 8, 10. ಬಾಪ್ತಾದರವರು ದೊಡ್ಡ ಕಾರ್ಯಕ್ರಮ ಮಾಡಿದಂಥವರಿಗೆ ದೊಡ್ಡ ಅಭಿನಂದನೆಗಳನ್ನು ತಿಳಿಸುತ್ತಾರೆ. ಎಷ್ಟು ಝೋನ್ಗಳು ಎಷ್ಟಿವೆ? ಪ್ರತಿಯೊಂದು ಝೋನ್ನವರು ಮೇಘಾ ಕಾರ್ಯಕ್ರಮವನ್ನು ಮಾಡಬೇಕಲ್ಲವೇ? ಏಕೆಂದರೆ ನಿಮ್ಮ ನಗರದಲ್ಲಿ ದೂರನ್ನು ಕೊಡುವಂಥವರು ಆಗ ಕೊಡುವುದಿಲ್ಲ. ದೊಡ್ಡ ಕಾರ್ಯಕ್ರಮದಲ್ಲಿ ನೀವು ಜಾಹೀರಾತು ಮಾಡುತ್ತಿರಲವೇ? ಒಂದು ವೇಳೆ ಮಾಧ್ಯಮಗಳ ಮೂಲಕ, ಪೋಸ್ಟ್ನ ಮೂಲಕ, ಹೋರ್ಡಿಂಗ್ಸ್ ಮೂಲಕ ಭಿನ್ನ ಸಾಧನಗಳನ್ನು ತಮ್ಮದನ್ನಾಗಿ ಮಾಡಿಕೊಂಡಾಗ ದೂರುಗಳು ಕಡಿಮೆಯಾಗುತ್ತವೆ. ಬಾಪ್ತಾದವರಿಗಂತೂ ಈ ಸೇವೆ ಆದರೆ ಅಂತ ಹೇಳುವುದು ಇದೆಯಲ್ಲವೇ? ಕಾರ್ಯಕ್ರಮಗಳನ್ನೇನೋ ದೊಡ್ಡದಾಗಿ ಮಾಡಿದ್ದೀರಿ, ಅದಕ್ಕೆ ಅಭಿನಂದನೆಗಳು ಸ್ವೀಕಾರವಾಗಲಿ. ಆದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೊನೆ ಪಕ್ಷ 108 ಮಾಲೆಯು ತಯಾರಾಗಲಿ. ಅದು ಎಲ್ಲಿ ಆಗಿದೆ? ಕೊನೆ ಪಕ್ಷ 108 ಹೆಚ್ಚೆಂದರೆ
16,000 ಆಗಿದೆ. ಆದರೆ ಕೊನೆ ಪಕ್ಷ ಬಾಪ್ತಾದರು ಇನ್ನು ಇಷ್ಟೊಂದು ಶಕ್ತಿಗಳನ್ನು ಸಂಪತ್ತನ್ನು ತೊಡಗಿಸಿದ ನಂತರ ಕೊನೆ ಪಕ್ಷ 108ರ ಮಾಲೆಯು ತಯಾರಾಗಬೇಕು. ಎಲ್ಲರದು ವಿಳಾಸವು ನಿಮ್ಮ ಬಳಿ ಇರಬೇಕಾಗಿದೆ. ದೊಡ್ಡ ಕಾರ್ಯಕ್ರಮದಲ್ಲಿ ಬರುವಂಥವರ ಹೆಸರಂತೂ ಇರುತ್ತದೆ. ಪುನಃ ಅವರನ್ನು ಸಮೀಪದಲ್ಲಿ ತರಬೇಕಾಗಿದೆ. ಆದುದರಿಂದ ಪ್ರತಿಯೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂಥವರು ಬಾಪ್ತಾದರವರಿಗೆ ಈ ಫಲಿತಾಂಶವನ್ನು ನೀಡಬೇಕು. ಒಂದು ವೇಳೆ ಬೇರೆ ಬೇರೆ ಸೇವಾ ಕೇಂದ್ರಗಳಿಗೆ ಹೋಗಲಿ, ಯಾವ ನಗರದ್ದಾದರೂ ಆಗಲಿ, ಆದರೆ ಫಲಿತಾಂಶವನ್ನು ತೆಗೆಯಬೇಕಾಗಿದೆ. ಸರಿ ಇದೆಯಲ್ಲವೇ? ಆಗುತ್ತಿದೆಯಲ್ಲವೇ? ಸ್ವಲ್ಪ ಗಮನ ಕೊಟ್ಟರೆ ಆಗುತ್ತಾರೆ. 108 ಅಂತೂ ಏನೇನೂ ಇಲ್ಲ, ಆದರೆ ಈ ಫಲಿತಾಂಶ ನೋಡಲು ಬಾಪ್ತಾದ ಬಯಸುತ್ತಾರೆ. ಕೊನೆ ಪಕ್ಷ ಅವರು ವಿದ್ಯಾರ್ಥಿಗಳಾದರೂ ಆಗಲಿ, ಸಹಯೋಗದಲ್ಲಿ ಮುಂದೆ ಬರಲಿ. ಯಾರ್ಯಾರು ಎಷ್ಟೆಷ್ಟು ಜನರನ್ನು ತಯಾರು ಮಾಡುತ್ತೀರೆಂದು ಬಾಪ್ತಾದರವರು ಈ ವರ್ಷ ಸೀಸನ್ನಲ್ಲಿ ಫಲಿತಾಂಶ ನೋಡಲು ಬಯಸುತ್ತಾರೆ. ಸರಿ ಇದೆಯಲ್ಲವೇ? ಪಾಂಡವರು ಸರಿ ಇದೆಯಲ್ಲವೇ ಅಂದಾಗ ಯಾರು ನಂಬರ್ 1 ಬರುತ್ತೀರೆಂದು ನೋಡುತ್ತೇವೆ. ಎಷ್ಟು ಮಂದಿಯನ್ನಾದರೂ ತಯಾರು ಮಾಡಿ, ಅಂತೂ ಅಗತ್ಯವಾಗಿ ತಯಾರಾಗಿಬಿಡುತ್ತದೆ. ಇಲ್ಲಿ ಏನಾಗುತ್ತದೆ ಎಂದರೆ ಕಾರ್ಯಕ್ರಮದ ನಂತರ ಮುಂದೆ ಸಂಪರ್ಕದಲ್ಲಿ ತರುವಂಥ ಗಮನವು ಕಡಿಮೆಯಾಗಿಬಿಡುತ್ತದೆ. ಹಾಗೇನು ತಯಾರು ಮಾಡುವಂಥವರು ಕಷ್ಟವೇನಿಲ್ಲ. ಆದರೆ ಬಾಪ್ತಾದ ಮಕ್ಕಳ ಧೈರ್ಯವನ್ನು ನೋಡಿ ಬಾಪ್ತಾದರವರು ಸಂತೋಷ ಪಡುತ್ತಾರೆ. ತಿಳಿಯಿತಲ್ಲವೇ? ಒಳ್ಳೆಯದು. ಈಗ ಎಲ್ಲರೂ 1 ಸೆಕೆಂಡ್ನಲ್ಲಿ 1 ಸೆಕೆಂಡ್, 1 ನಿಮಿಷದಲ್ಲೆಲ್ಲ 1 ಸೆಕೆಂಡ್, ನಾನು ಪರಿಷ್ಠಾ ದೇವತೆಯಾಗಿದ್ದೇನೆ. 1 ಸೆಕೆಂಡ್ ಮನಸ್ಸಿನ ವ್ಯಾಯಾಮವನ್ನು ಮಾಡಿ. ಇಂಥ ಮನಸ್ಸಿನ ಡ್ರಿಲ್ ಇಡೀ ದಿನದಲ್ಲಿ 1 ಸೆಕೆಂಡ್ ಗಣನವಾಗಿ ಬಹಳಷ್ಟು ಭಾರಿ ಮಾಡಿ. ಹೇಗೆ ಶಾರೀರಿಕ ವ್ಯಾಯಾಮವು ಶರೀರವನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ, ಹಾಗೆ ಈ ವ್ಯಾಯಾಮವು ಮನಸ್ಸನ್ನು ಶಕ್ತಿಶಾಲಿಯನ್ನಾಗಿ ಮಾಡುವಂಥದ್ದಾಗಿದೆ. ನಾನು ಸೂಕ್ಷ್ಮ ದೇವತೆಯಾಗಿದ್ದೇನೆ. ಈ ಹಳೆಯ ಶರೀರ, ಹಳೆಯ ಪ್ರಪಂಚ, ಹಳೆಯ ದೇಹದ ಸಂಸ್ಕಾರದಿಂದ ಭಿನ್ನ ಪರಿಸ್ಥ ಆತ್ಮನಾಗಿದ್ದೇನೆ. 4 ಕಡೆಯ ಅತಿ ಸ್ನೇಹಿ ಸದಾ ಸ್ನೇಹ ಸಾಗರನಲ್ಲಿ ಸಮಾವೇಶವಾಗಿರುವ ಆತ್ಮಗಳಿಗೆ, ಸದಾ ಸರ್ವಶಕ್ತಿಗಳ ಅಧಿಕಾರಿ ಆತ್ಮಗಳಿಗೆ, ಸದಾ ತಂದೆ ಸಮಾನರಾಗುವಂಥ ತಂದೆಯ ಪ್ರಿಯ ಆತ್ಮಗಳಿಗೆ, ಸದಾ ಸಮಾನದಲ್ಲಿರುವಂಥ ಪ್ರತಿಯೊಂದು ಆತ್ಮನಿಗೆ, ಸನ್ಮಾನ ಕೊಡುವಂಥವರು ಸರ್ವರಿಗೂ ಮಾನವೀಯರಾಗುವಂಥ ಆತ್ಮಗಳಿಗೆ, ಸರ್ವ ಉಪಕಾರಿ ಆತ್ಮಗಳಿಗೆ ಬಾಪ್ತಾದರವರ ಹೃದಯದ ಪ್ರೀತಿ ಹಾಗೂ ಹೃದಯದ ಆಶೀರ್ವಾದಗಳು ಸ್ವೀಕಾರವಾಗಲಿ. ಹಾಗೂ ಜೊತೆಗೆ ವಿಶ್ವದ ಮಾಲೀಕ ಆತ್ಮಗಳಿಗೆ ನಮಸ್ತೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. ವಹ ಬಾಬಾ ವಹ. ದಾದೀಜಿಯವರೊಂದಿಗೆ ಸನ್ಮಾನ ಕೊಡುವುದರಲ್ಲಿ ನಂಬರ್ 1 ಪಾಸಾಗಿದ್ದಾರೆ. ಚೆನ್ನಾಗಿದೆ. ಎಲ್ಲ ದಾದಿಯರಿಂದ ಮಧುಬನವು ಶೃಂಗರಿಸಲ್ಪಟ್ಟಿದೆ. ಇವರೆಲ್ಲರಿಗೂ ದಾದಿಯರ ಶೃಂಗಾರವು ಇಷ್ಟವಾಗುತ್ತದೆ ಅಲ್ಲವೇ? ಹೇಗೆ ದಾದಿಯವರ ಶೃಂಗಾರದಿಂದ ಮಧುಬನವು ಶೃಂಗರಿಸಲ್ಪಡುತ್ತದೆಯೋ ಹಾಗೆ ನೀವೆಲ್ಲ ದಾದಿಯರಲ್ಲ, ಆದರೆ ಹಿರಿಯ ಸಹೋದರಾಗಿದ್ದೀರಿ. ಆದುದರಿಂದ ಎಲ್ಲ ಹಿರಿಯ ಸಹೋದರ ಸಹೋದರಿಯರು ಇದನ್ನು ಯೋಚಿಸಬೇಕು, ಮಾಡಬೇಕು. ಎಲ್ಲೇ ಇರಿ, ಆ ಸ್ಥಾನವು ಶೃಂಗರಿಸಲ್ಪಟ್ಟಿರಲಿ. ದಾದಿಯರಿಂದ ಹೇಗೆ ಶೃಂಗರಿಸಲ್ಪಟ್ಟಿದೆ ಅದರಂತೆ ಪ್ರತಿಯೊಂದು ಸ್ಥಾನದಲ್ಲಿಯೂ ಶೃಂಗಾರವಾಗಿರಲಿ. ಏಕೆಂದರೆ ದಾದಿಯರ ಜೊತೆ ಹಿರಿಯ ಸಹೋದರಿಯರು ಇದ್ದಿರಲ್ಲವೇ? ನೀವೇನು ಕಡಿಮೆ ಇಲ್ಲ. ಹಿರಿಯ ಸಹೋದರರು ಇದ್ದಾರೆ, ಹಿರಿಯ ಸಹೋದರಿಯರು ಇದ್ದಾರೆ. ಯಾವುದೇ ಸೇವಾ ಕೇಂದ್ರದಲ್ಲಿ ಖಾಲಿ ಎನಿಸಬಾರದಾಗಿದೆ. ಶೃಂಗರಿಸಲ್ಪಟ್ಟಿರಲಿ. ನೀವು ಒಬ್ಬೊಬ್ಬರು ವಿಶ್ವವನ್ನು ಶೃಂಗಾರ ಮಾಡುವಂಥ ಆತ್ಮಗಳಾಗಿದ್ದೀರಿ. ನೀವು ಭಲೆ ಯಾವ ಸ್ಥಾನದಲ್ಲಿ ಇರಿ, ಆ ಸ್ಥಾನವು ಶೃಂಗಾರವಾದಂತೆ ಕಾಣಲಿ. ಸರಿ ಇದೆಯಲ್ಲವೇ? ಏಕೆಂದರೆ ಪ್ರಪಂಚದಲ್ಲಿ ಮಿತಿಯುಳ್ಳ ಶೃಂಗಾರವಾಗಿದೆ, ಹಾಗೂ ನಿಮ್ಮ ಒಬ್ಬೊಬ್ಬರಲ್ಲಿಯೂ ಬೇಹದ್ದಿನ ಶೃಂಗಾರವಿದೆ. ಸ್ವಯಂವನ್ನು ಖುಷಿ, ಶಾಂತಿ, ಅತೀಂದ್ರಿಯ ಸುಖದ ಶೃಂಗಾರದಲ್ಲಿದ್ದಾಗ ಆ ಸ್ಥಾನವು ಹಾಗೆಯೇ ಶೃಂಗರಿಸಲ್ಪಡುತ್ತದೆ. ಏಕೆಂದರೆ ಸ್ಥಿತಿಯಿಂದ ಆ ಸ್ಥಾನದ ವಾಯುಮಂಡಲದಲ್ಲಿಯೂ ಹರಡುತ್ತದೆ. ಎಲ್ಲರೂ ಪರಿಶೀಲನೆ ಮಾಡಿಕೊಳ್ಬೇಕು. ನಾವೆಲ್ಲಿರುತ್ತೀವೋ ಅಲ್ಲಿ ಶೃಂಗಾರವಿದೆ. ಉದಾಸೀನರಂತೂ ಅಲ್ಲ ತಾನೆ? ಎಲ್ಲರೂ ಖುಷಿಯಲ್ಲಿ ನರ್ತನ ಮಾಡುತ್ತಿದ್ದಿರಲ್ಲವೇ? ಈ ರೀತಿ ಇದೆಯಲ್ಲವೇ?
ನೀವು ದಾದಿಯರ ಕರ್ತವ್ಯವೇ ಇದಾಗಿದೆ. ಹಿರಿಯ ಸಹೋದರ ಹಾಗೂ ಹಿರಿಯ ಸಹೋದರಿಯರನ್ನು ಅನುಸರಣೆ ಮಾಡಿ ಒಳ್ಳೆಯದು. ಎಲ್ಲ ಕಡೆಯಿಂದ ಯಾರೆಲ್ಲ ಸ್ನೇಹಿ ಮಕ್ಕಳು ಬಾಪ್ತಾದರ ಹೃದಯದಲ್ಲಿ ನೆನಪು ಮಾಡುತ್ತಿದ್ದಾರೆ ಅಥವಾ ಪತ್ರ ಇಮೇಲ್ ಮೂಲಕ ನೆನಪು ಕಳಿಸಿದ್ದಾರೆ, ಆ 4 ಕಡೆಯ ಮಕ್ಕಳನ್ನು ಬಾಪ್ತಾದರವರು ದೂರ ನೋಡುತ್ತಿಲ್ಲ, ಆದರೆ ಹೃದಯ ಸಿಂಹಾಸನದಲ್ಲಿ ನೋಡುತ್ತಿದ್ದಾರೆ. ಎಲ್ಲದಕ್ಕಿಂತ ಸಮೀಪ ಹೃದಯವಿದೆ ಬಾಪ್ತಾದರವರು ಹೃದಯದಿಂದ ನಾವು ನೆನಪು ಕಳಿಸಿದವರಿಗೆ ಮತ್ತು ನೆನಪು ಕಳುಹಿಸಿಲ್ಲ ಆದರೆ ನೆನಪಿನಲ್ಲಿದ್ದಾರೆ ಅವರೆಲ್ಲರನ್ನು ಹೃದಯ ಸಿಂಹಾಸನಾಧಿಕಾರಿ ಎಂದು ನೋಡುತ್ತಿದ್ದಾರೆ, ಪ್ರತಿ ಉತ್ತರ ಕೊಡುತ್ತಿದ್ದಾರೆ. ದೂರ ಕುಳಿತಿದ್ದರೂ ನಂಬರ್ 1 ತೀವ್ರ ಪುರುಷಾರ್ಥಿ ವರದಾನ. ಬೇ ಜವಾಬ್ದಾರಿತನದ ನಿದ್ರೆಗೆ ವಿಚ್ಛೇದನ ಕೊಡುವಂತ ನಿದ್ರಾದಿ ಚಕ್ರವರ್ತಿ ಭವ. ಸಾಕ್ಷಾತ್ಕಾರ ಮೂರ್ತಿಯಾಗಿ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸೋದಕ್ಕಾಗಿ ಅಥವಾ ಚಕ್ರವರ್ತಿ ಮಾಡುವುದಕ್ಕಾಗಿ ನಿದ್ರಾಜೀತಾಗಿರಿ. ಯಾವಾಗ ವಿನಾಶಕಾಲ ಮರೆತು ಹೋಗುವುದು ಆಗ ಬೇಜವಾಬ್ದಾರಿತನ ನಿದ್ರೆ ಬರುತ್ತದೆ. ಭಕ್ತರ ಕೂಗನ್ನು ಕೇಳಿ ದುಃಖಿ ಆತ್ಮರ ದುಃಖದ ಕೂಗನ್ನು ಕೇಳಿ, ಬಾಯಾರಿರುವ ಆತ್ಮಗಳ ಪ್ರಾರ್ಥನೆಯನ್ನು ಕೂಗನ್ನು ಕೇಳಿ. ಆಗ ಎಂದೂ ಬೇಜವಾಬ್ದಾರಿತನದ ನಿದ್ರೆ ಬರುವುದಿಲ್ಲ. ಅಂದರೆ ಈಗ ಸದಾ ಜಾಗೃತ ಜ್ಯೋತಿಗಳಾಗಿ ಬೇಜವಾಬ್ದಾರಿತನದ ನಿದ್ರೆಗೆ ವಿಚ್ಛೇದನ ಕೊಡಿ ಮತ್ತು ಸಾಕ್ಷಾತ್ಕಾರಗಳ ಮೂರ್ತಿಗಳಾಗಿ. ಸ್ಲೋಗನ್: ತನು ಮನ ಧನ ಮನಸ್ಸ ವಾಚ ಕರ್ಮನ ಯಾವುದೇ ಪ್ರಕಾರದಿಂದ ತಂದೆಯ ಕರ್ತವ್ಯದಲ್ಲಿ ಸಹಯೋಗಿಗಳಾದಾಗ ಸಹಜಯೋಗಿಗಳಾಗುವಿರಿ. ಅವ್ಯಕ್ತ ಸೂಚನೆ: ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ. ಹೇಗೆ ತಂದೆಗೆ ಗಾಡ್ ಈಸ್ ಟ್ರೂತ್ ಎಂದು ಹೇಳುತ್ತಾರೆ, ಸತ್ಯತೆ ತಂದೆಗೆ ಪ್ರಿಯವಾಗಿದೆ. ಸತ್ಯ ಹೃದಯರ ಮೇಲೆ ತಂದೆ ರಾಜಿಯಾಗುತ್ತಾರೆ. ಅಂದ ಮೇಲೆ ಹೃದಯ ಸಿಂಹಾಸನಾಧಿಕಾರಿ ಸರ್ವೀಸೇಬಲ್ ಮಕ್ಕಳ ಸಂಪರ್ಕದಲ್ಲಿ ಪ್ರತಿ ಸಂಕಲ್ಪ ಹಾಗೂ ಮಾತಿನಲ್ಲಿ ಸತ್ಯತೆ ಹಾಗೂ ಸ್ವಚ್ಛತೆ ಕಾಣಿಸುವುದು. ಅವರ ಪ್ರತಿ ಸಂಕಲ್ಪ ಪ್ರತಿ ವಚನ ಸತ್ಯವಾಗಿರುವುದು. ಓಂ ಶಾಂತಿ.